ಬಾಗಲಕೋಟೆ ಜಿಲ್ಲೆ ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆ ಹುನಗುಂದ ಇಲಕಲ್ಲ ಉಭಯ ತಾಲೂಕು ಘಟಕಗಳ ವತಿಯಿಂದ ದಿನಾಂಕ ಮೇ 14, 2026 ರಂದು ಅಪರಾಹ್ನ 12 ಗಂಟೆಯಿಂದ ಸಾಯಂಕಾಲ 5 ಗಂಟೆವರೆಗಿನ ಅವಧಿಯಲ್ಲಿ ಹುನಗುಂದ ತಾಲೂಕಾ ಘಟಕದ 800 ಕಾರ್ಮಿಕರು ಹಾಗೂ ಇಲಕಲ್ಲ ತಾಲೂಕಾ ಘಟಕದ 1000 ಕಾರ್ಮಿಕರು ಸೇರಿ ಸುಮಾರು 2000 ಕಾರ್ಮಿಕರು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆಯಡಿಯಲ್ಲಿ ಕಾನೂನನ್ವಯ ಕಲ್ಪಿಸಬೇಕಾದ ಕೆಲಸ ಹಾಗೂ ಎನ್ಎಂಆರ್ ಕೂಲಿ, ಜಾಬ್ ಕಾರ್ಡ್, ವೈದ್ಯಕೀಯ ವೆಚ್ಚ, ನಿರುದ್ಯೋಗ ಭತ್ಯೆ, ರಿಜೆಕ್ಟ್ ಪೇಮೆಂಟ್ ಸೇರಿ ವಿವಿಧ ಬೇಡಿಕೆಗಳು ಈಡೇರಿಸುವಂತೆ ಆಗ್ರಹಿಸಿ ಹುನಗುಂದ ತಾಲೂಕಾ ಪಂಚಾಯತ ಕಾರ್ಯಾಲಯದಾವರಣದಲ್ಲಿ ನೆತ್ತಿಸುಡುವ ಬಿಸಲನ್ನು ಲೆಕ್ಕಿಸದೆ ಬೃಹತ್ ಪ್ರಮಾಣದ ಪ್ರತಿಭಟನೆ ಜರುಗಿತು. ಈ ಒಂದು ಪ್ರತಿಭಟನೆಯಲ್ಲಿ ಹುನಗುಂದ ತಾಲೂಕಿನ 10 ಗ್ರಾಮ ಪಂಚಾಯತ ಹಾಗೂ ಇಲಕಲ್ಲ ತಾಲೂಕಿನ 11 ಗ್ರಾಮ ಪಂಚಾಯತ ಕೂಲಿ ಕಾರ್ಮಿಕರ ವಿವಿಧ ಸಮಸ್ಯೆಗಳಿಗೆ ಪರಿಹಾರ ಕಲ್ಪಿಸುವವರೆಗೆ ತಾಲೂಕು ಪಂಚಾಯತ ಕಾರ್ಯಾಲಯದಾವರಣವನ್ನು ಬಿಟ್ಟು ಕದಲುವುದಿಲ್ಲೆಂದು ಪಟ್ಟು ಹಿಡಿದ ಕಾರ್ಮಿಕರು ಧಿಕ್ಕಾರದ ಘೋಷಣೆಗಳು ಕೂಗಿದರು. ನಂತರ ಇವರ ಬೇಡಿಕೆಗಳಿಗೆ ಸಕಾರಾತ್ಮಕವಾಗಿ ಸ್ಪಂದಿಸಿದ ತಾಲೂಕಾ ಪಂಚಾಯತ ಕಾರ್ಯನಿರ್ವಾಹಕರಾದ ಮುರಳೀಧರ ದೇಶಪಾಂಡೆರ ನೇತೃತ್ವದಲ್ಲಿ ಹಾಗೂ ಹುನಗುಂದ ತಾಲೂಕಾ ಪಂಚಾಯತ ಸಹಾಯಕ ಉಪನಿರ್ದೇಶಕರಾದ ಮಹಾಂತೇಶ ಚಲವಾದಿ ಹಾಗೂ ಇಲಕಲ್ಲ ತಾಲೂಕಾ ಸಹಾಯಕ ಉಪನಿರ್ದೇಶಕರಾದ ವೀರೇಶ ಚಿನವಾಲರ ಉಪಸ್ಥಿತಿಯಲ್ಲಿ ಕಾರ್ಮಿಕರು ಇರಿಸಿದ ಬೇಡಿಕೆಗಳಲ್ಲಿ ಕೂಲಿ ಕೆಲಸಕ್ಕೆ ಸರಕಾರವು ದಿನಾಂಕ ಮೇ 12, 2026 ರಂದು ಆದೇಶ ಹೊರಡಿಸಿದ ಪ್ರತಿಯನ್ನು ಗಮನಕ್ಕೆ ತಂದು ಈ ವಾರದಲ್ಲಿ ಸರಕಾರ ಸೂಚಿಸಿದ ಗ್ರಾಮ ಪಂಚಾಯತ ವ್ಯಾಪ್ತಿಯಲ್ಲಿ ಕೆಲಸ ನೀಡುವುದಾಗಿ ಹಾಗೂ ಜಾಬ್ ಕಾರ್ಡ, ಎನ್ಎಂಆರ್ ಕೂಲಿ, ರಿಜೆಕ್ಟ್ ಪೇಮೆಂಟ್, ನಿರುದ್ಯೋಗ ಭತ್ಯೆ, ವೈದ್ಯಕೀಯ ವೆಚ್ಚ, ಪ್ರಯಾಣ ಭತ್ಯೆ ಸೇರಿ ವಿವಿಧ ಸಮಸ್ಯೆಗಳಿಗೆ ಪಂಚಾಯತವಾರು ಸಭೆ ನಡೆಸಿ ಕಂಡುಕೊಂಡ ಪರಿಹಾರ ಹಾಗೂ ವಿಳಂಬಕ್ಕೆ ಎದುರಾಗಿರುವ ತಾಂತ್ರಿಕ ಅಡಚಣೆ, ಹಾಜರಾತಿ ತಂತ್ರಾಂಶದ ದೋಷಗಳು ಹಾಗೂ ಕೇಂದ್ರ ಸರಕಾರವು ವಿಬಿಜಿರಾಮ್ಜಿಯೆಂದು ಯೋಜನೆ ಹೆಸರು ಬದಲಾವಣೆಯಿಂದ ಯೋಜನೆಯ ಅನುಷ್ಠಾನದಲ್ಲಿ ಎದುರಾಗಿರುವ ಸಮಸ್ಯೆಗಳನ್ನು ಪ್ರಸ್ತಾಪಿಸಿದರು. ನಂತರ ತಮ್ಮ ಅಧಿಕಾರ ವ್ಯಾಪ್ತಿಯಲ್ಲಿ ಬರುವ ಬೇಡಿಕೆಗಳಿಗೆ ತತ್ಕ್ಷಣ ಈಡೇರಿಸುವ ಹಾಗೂ ಸರಕಾರ ಮಟ್ಟದಲ್ಲಿರುವುದನ್ನು ಗಮನಕ್ಕೆ ತಂದು ಬೇಡಿಕೆಗಳಿಗೆ ಪರಿಹಾರ ಕಲ್ಪಿಸುವುದಾಗಿ ಭರವಸೆ ನೀಡಿದರು. ಏತನ್ಮಧ್ಯೆ ಉಭಯ ತಾಲೂಕುಗಳ ಪಂಚಾಯತವಾರು ವಿವಿಧ ಸಮಸ್ಯೆಗಳಿಗೆ ಕೈಗೊಂಡ ಪರಿಹಾರಾತ್ಮಕ ಪ್ರತಿಗಳನ್ನು ಕಾರ್ಮಿಕರಿಗೆ ಹಸ್ತಾಂತರ ಮಾಡಿದರು. ಮತ್ತೊಂದೆಡೆ ಅಧಿಕಾರಿಗಳು ಕೈಗೊಂಡ ನಿರ್ಧಾರಕ್ಕೆ ತೃಪ್ತಗೊಳ್ಳದ ಕಾರ್ಮಿಕರು ಮಾತಿನ ಚಕಮಕಿ ಮತ್ತು ವಾಗ್ವಾದಕ್ಕಿಳಿದು ತಮ್ಮ ಆಕ್ರೋಶ ಹೊರಹಾಕಿದರು. ನಂತರ ಅಧಿಕಾರಿಗಳು ಪ್ರತಿಭಟನಾ ಸ್ಥಳದಲ್ಲೇ ಪಂಚಾಯತಿವಾರು ಪಿಡಿಒ ಮತ್ತು ಎಂಜಿನಿಯರರ ಸಹಕಾರದೊಂದಿಗೆ ಕಾರ್ಮಿಕರ ಸಮಸ್ಯೆಗಳನುಸಾರ ಗುಂಪು ರಚನೆ ಮಾಡಿ ಪರಿಹಾರ ಕಂಡುಕೊಳ್ಳಲು ಸೂಚಿಸಿದರು. ಆದಾಗ್ಯೂ ಸಹ ಗುಂಪು ರಚನೆಯಿಂದಲೂ ತೃಪ್ತಿಗೊಳ್ಳದ ಕಾರ್ಮಿಕರು ಮತ್ತೆ ವಾಗ್ವಾದಕ್ಕೆ ಇಳಿದು ಸಮಸ್ಯೆ ನಿವಾರಣೆಯಾಗುವವರೆಗೂ ಜಾಗ ಬಿಟ್ಟು ಕದಲುವುದಿಲ್ಲೆಂದು ಆಕ್ರೋಶಭರಿತದಿಂದ ತಮ್ಮ ಅಸಮಾಧಾನ ಹೊರಹಾಕಿದರು. ಇಲ್ಲಿ ಅಧಿಕಾರಿಗಳು ಮತ್ತು ಕಾರ್ಮಿಕರ ಮಧ್ಯದ ಹಗ್ಗಜಗ್ಗಾಟವನ್ನು ಗಮನಿಸಿದರೆ ಸಮಸ್ಯೆ ಮತ್ತು ಲೋಪಿರುವುದೆಲ್ಲಿ ಎಂಬುದನ್ನು ಪರಾಮರ್ಶೆಗೆ ಮಾಡಿಕೊಡುತ್ತದೆ. ಅದಕ್ಕೆ ನಿದರ್ಶನೆಂದರೆ ಅಧಿಕಾರಿಗಳು ಕಾರ್ಮಿಕರ ಕೆಲಸ ನೀಡದಿರಲು ಯೋಜನೆ ಹೆಸರು ವಿಬಿಜಿರಾಮ್ಜಿ ಎಂದು ಬದಲಾಗಿದ್ದು ಹಾಗೂ ತಾಂತ್ರಿಕ ಮತ್ತು ತಂತ್ರಾಂಶದ ಸಮಸ್ಯೆಯು ಕಾರ್ಮಿಕರು ಬಹುವರ್ಷಗಳಿಂದ ಪದೇ ಪದೇ ಪ್ರತಿಭಟನೆಗೆ ಇಳಿಯುವುದು ಸರ್ವಸಾಮಾನ್ಯವಾಗಿದೆ. ಹಾಗಾಗಿ ಅಧಿಕಾರ ನಡೆಸುವ ಯಾವುದೇ ಪಕ್ಷದ ಸರಕಾರವಾಗಲಿ ಪ್ರತಿಷ್ಠೆ ಭಾಗವಾಗಿ ಮತ್ತು ಪಕ್ಷದ ಕಾರ್ಯಸೂಚಿಯಾಗಿ ಯೋಜನೆಗಳನ್ನು ಬದಲಾಯಿಸದೆ ಕಾರ್ಮಿಕರ ಜೀವನವು ಹಸನಗೊಳ್ಳುವ ನಿಟ್ಟಿನಲ್ಲಿ ಹಾಗೂ ದೇಶದ ಪ್ರಗತಿನುಸಾರ ಯೋಜನೆಗಳಿರಬೇಕೆಂಬುದು ಕಾರ್ಮಿಕರ ಪ್ರತಿಭಟನೆಗಳೇ ಸಾಕ್ಷೀಕರಿಸುತ್ತವೆ. ನಂತರ ಸರಕಾರಗಳು ಗಮನಿಸಬೇಕಾದ ಮಹತ್ವದ ಸಂಗತಿಯೇನೆಂದರೆ ಸಾಮಾಜಿಕ ಭದ್ರತೆಯಂತಹ ಮಹತ್ವದ ಯೋಜನೆಗಳ ಹೆಸರು ಬದಲಾಯಿಸಲು ಆಗುವ ಕೋಟಿ ಲೆಕ್ಕದ ಖರ್ಚು ವೆಚ್ಚವು ಸೋರಿಕೆಯಾಗುವುದನ್ನು ತಡೆದು ಇದ್ದ ಯೋಜನೆಯನ್ನೇ ಪರಿಣಾಮಕಾರಿಯಾಗಿ ಜಾರಿಗೊಳಿಸಿದರೆ ಕಾರ್ಮಿಕರ ಬವಣೆ ನಿವಾರಿಸಲು ಸಾಧ್ಯವಾಗುವುದಿಲ್ಲವೇ ಎಂಬುದನ್ನು ತಮ್ಮ ಉತ್ತರದಾಯಿತ್ವವನ್ನು ಪರಿಮರ್ಶಿಸಿಕೊಳ್ಳುವುದು ಸೂಕ್ತೆಂಬುದನ್ನು ಪದೇ ಪದೇ ಕಾರ್ಮಿಕರ ಪ್ರತಿಭಟನೆಗಳೇ ಎತ್ತಿ ತೋರಿಸುತ್ತವೆ. ಹಾಗಾಗಿ ಪಕ್ಷ ಸರಕಾರಗಳಿಗಿಂತ ಪ್ರಗತಿಯ ಸರಕಾರಗಳಾಗಿ ಕಾರ್ಯನಿರ್ವಹಿಸುವಂತಾಗಲೆಂಬುದು ಕಾರ್ಮಿಕರ ಮತ್ತು ಸಾರ್ವಜನಿಕ ವಲಯದ ಆಶಯವಾಗಿದೆ. ಆ ನಿಟ್ಟಿನಲ್ಲಿ ಸರಕಾರಗಳು ತಮ್ಮ ನೈತಿಕತೆ ಪ್ರದರ್ಶಿಸುವಂತಾಗಲಿ. ಈ ಒಂದು ಪ್ರತಿಭಟನೆಯಲ್ಲಿ ಕಾರ್ಮಿಕ ಪ್ರತಿನಿಧಿಗಳಾದ ಮಹಾಂತೇಶ ಹೊಳ್ಳಿ, ಆರ್.ಎಸ್. ತುಪ್ಪದ, ಎಸ್.ಬಿ. ಪರನಗೌಡ್ರ, ಯಮನೂರ ಕಡಿವಾಲ, ದೇವಮ್ಮ ವಾಲಿಕಾರ, ಸರೋಜಾ ಭದ್ರಶೆಟ್ಟಿ, ಶಾಂತಾ ಅಂಗಡಿ, ಸೈರಾಬಾನು ಹಿರೇಮನಿ, ಅಮರೇಶ ಕುಂಬಾರ ಸೇರಿದಂತೆ ಇತರೆ ಕಾರ್ಮಿಕ ಪ್ರತಿನಿಧಿಗಳ ನೇತೃತ್ವದಲ್ಲಿ ಸಾವಿರಾರು ಕಾರ್ಮಿಕರು ಉಪಸ್ಥಿತರಿದ್ದರು.
ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಗುಂದ. ನಿನ್ನೆ 13/5/2025 ಕ್ಲಿಯರ್ ಮಾಡಿದ್ವಿ ಅವು ಪೇಮೆಂಟ್ಗಳದ್ದು. ಆಮೇಲೆ ಕೆಲಸ ಕೊಡಬೇಕು. ಕೆಲಸ ನಾವು ಆನ್ ಗೋಯಿಂಗ್ ವರ್ಕ್ ಇದ್ದಿದ್ದಿಲ್ಲ. ನಾವು ನಿನ್ನೆ ದಿವಸ ಅಷ್ಟು 9 ಹಳ್ಳಿಗೂ GPS ಅನ್ನು ಮಾಡಿ 20+ ಲೆಟರ್ ಮಾಡ್ಕೊಂಡು ಆ ಲೆಟರ್ ಕಾಪಿನೂ ನಿಮ್ಗೆ ಕೊಡ್ತೀವಿ. ಅದ್ರ ಜೊತೆಗೆ ಒಂದು ವೈದ್ಯಕೀಯ ವೆಚ್ಚ ಇತ್ತು, ಒಂದು 4132 ರೂಪಾಯಿ ಭುಜಾಳೆಸ್ಕದ್ದು, ಅದು ಚೆಕ್ ಸಮೇತ ನಾವು ತಗೊಂಡ್ಬಂದಿದ್ದೀವಿ. ಆ ಚೆಕ್ ಅನ್ನು ಇಶ್ಯೂ ಮಾಡಿಕೊಡ್ತೀವಿ. 3ನೇ ಪಂಚಾಯತಿ ಚಿಕ್ಕನಳದ್ದು ಟ್ರ್ಯಾಕ್ಟರ್ ಬಿಲ್ ಪ್ರಾಬ್ಲಮ್ ಆಗಿತ್ತು. ಅದು ಟ್ರ್ಯಾಕ್ಟರ್ ಬಿಲ್ದು ಮಟೀರಿಯಲ್ ಪೇಮೆಂಟ್ ಬರೋದು ನಮಗೆ ಡಿಲೇ ಆಗಿರೋದ್ರಿಂದ ಸಮಸ್ಯೆ ಆಗಿತ್ತು. ಅದ್ರ ಜೊತೆಗೆ ನಮಗೆ ಕಳೆದ 3 ತಿಂಗಳಿಂದ ನಮಗೆ ಗ್ರಾಂಟ್ ರಿಲೀಸ್ ಆಗೋ ಸಂಬಂಧದಲ್ಲಿ ನಾವು ಪ್ರಸ್ತಾವನೆಯನ್ನು ಕರೆಕ್ಟಾಗಿ ಕಳಿಸಿದ್ರು ಕೂಡ ಆ ಅನುದಾನ ಚಿಕ್ಕನಾಳ ಪಂಚಾಯತಿಗೆ ಜಮಾ ಆಗಿದೆ, ಚಿಕ್ಕಹುಡುಗಲಿ ಪಂಚಾಯತಿ ಜಮಾ ಆಗಿತ್ತು. ಅದಕ್ಕೆ ಸಂಬಂಧಪಟ್ಟಂಗ ಲೆಟರ್ನ ನೀವು ಟೆಕ್ನಿಕಲ್ ಪ್ರಾಬ್ಲಮ್ ಆಗಿದ್ದು ಕೊಡೋದಿದ್ರು. ಆಲ್ರೆಡಿ ನಾವು ಅದನ್ನು ತಗೊಂಡ್ಬಂದಿದ್ದೀವಿ. ಆ ಲೆಟರ್ ಫಾರ್ವರ್ಡ್ ಮಾಡಿದ್ದು ಕಾಪಿ ಸಮೇತ ನಿಮ್ಗೆ ಕೊಡ್ತೀವಿ. ಆಮೇಲೆ ಅಲ್ಲಿ ಕೆಲಸ ಕೊಡ್ಬೇಕಂತ ಹೇಳಿತ್ತು. ಅವರು ನಿನ್ನೆ ಅಲ್ಲಿ PDO ಅಲ್ಲಿ ಮೇಟ್ಗಳಿಗೆ ಮೀಟಿಂಗ್ ಕರೆದಿದ್ರಂತ. ಇವತ್ತು ನಮ್ದು ಸಂಘಟನೆ ಸ್ಟ್ರೈಕ್ ಇದೆ ಸರ್, ನಾಳೆಗೆ ಬರ್ತೀವಿ ಅಂತ ಹೇಳಿದಾರಂತ. ಅವ್ರು ನಾಳೆಗೆ ಪಂಚಾಯತ್ ಒಳಗೆ ಮೀಟಿಂಗ್ ಮಾಡಿ ಅವ್ರ ಕೆಲಸದ NMR ಇಶ್ಯೂ ಮಾಡ್ತಾರೆ. ಆಮೇಲೆ ಗುಡುರು ಹೆಚ್ಚಿದ್ದು ಕೆಲಸ ಕೊಡ್ಬೇಕಂತ ಪ್ರಸ್ತಾವನೆ ಇತ್ತು. ಈಗಾಗಲೇ ಅವ್ರದ್ದು ಹೆಚ್ಚುವರಿ ಇರ್ತಕ್ಕಂಥ ಎಲ್ಲ ಕಾಮಗಾರಿಗಳನ್ನು GPS ಮಾಡಿ 20+ ಕಳಿಸಿದ್ದಾರೆ. 20+ ಇವತ್ತು ಆಗ್ತದೆ. ನಾಳೆಗೆ ಅವ್ರಿಗೆ NMR ಇಶ್ಯೂ ಮಾಡ್ತಾರೆ ಗುಡುರು ಹೆಚ್ಚಿದ್ದು. ಇದೇ ಓದಿಗೆರಿದು ಕೆಲಸ ಮತ್ತು ಕೃಷಿ ಇಲಾಖೆ ಒಂದು ರಿಜೆಕ್ಟ್ ಪೇಮೆಂಟ್ ಸಮಸ್ಯೆ ಇತ್ತು. ರಿಜೆಕ್ಟ್ ಪೇಮೆಂಟ್ ಕ್ಲಿಯರ್ ಆಗಿತ್ತು. ಅವರು ಹಿರಿಯ ಓದಿಗೆರಿದು ಕೃಷಿ ಇಲಾಖೆ ಇಲ್ಲೂ ಅಲ್ಲಿದು ಅವ್ರಿಗೆ ಸಂಬಂಧಪಟ್ಟವ್ರಿಗೆ ಅಲ್ಲಿ PDO ಅವರು 6 ಕೊಡಿ ಅಂತ ಹೇಳಿದಾರಂತ. ಅವರು ಇನ್ನೂ ಕೊಟ್ಟಿಲ್ಲ. ಅಲ್ಲಿ 6 ಕೊಟ್ಟರಪ್ಪ ಅಂದ್ರೆ ಅಲ್ಲಿ ನಾವು ಕೆಲಸ ಎಂಗೇಜ್ ಮಾಡಿಕೊಡ್ತೀವಿ. ಅಲ್ಲೇನು ತೊಂದರೆ ಹಿರಿಯ ಹೋಗ್ತೀವಿ. ಹಿರಿಯ ಶಿವನಗುತ್ತಿಯಲ್ಲಿ ಕೆಲಸ ಕೊಡಬೇಕಾಗಿದೆ. ಈಗಾಗಲೇ ಆದಾಪುರಲ್ಲಿ ಕೆಲಸ ಕೊಟ್ಟಿದೆ ಮತ್ತು ಕೃಷ್ಣಾಪುರದವ್ರಿಗೆ ನಿನ್ನೆ 6 ಕೊಡುವಂತ PDO ಅವರೇ ಸ್ವತಃ ಫೋನ್ ಮಾಡಿ ಹೇಳಿದ್ದಾರೆ. ಅವ್ರು 6 ಕೊಟ್ರಪ್ಪ ಅಂತಂದ್ರೆ ಅವ್ರ ಕೆಲಸ ಎಂಗೇಜ್ ಮಾಡಿ ಕೊಡ್ತೀವಿ. ಏನು ಅಲ್ಲಿ ಏನು ಸಮಸ್ಯೆ ಇಲ್ಲ. ಕೃಷಿ ಇಲಾಖೆ 3 NMR ಪೇಮೆಂಟ್ ಸಮಸ್ಯೆ ಆಗಿತ್ತು. ಆ 3 NMR ಪೇಮೆಂಟ್ ಮಾಡಿದ್ದೀವಿ. ಅದ್ರ ಕಾಪಿನ ನಿಮ್ಗೆ ಸದ್ಯ ಕೊಡ್ತೀವಿ ನಾವು ಇದ್ರ ಜಮ್ಮದಿನಿದೆ. ಆಮೇಲೆ ಒಂದು 0 NMR ಆಗಿತ್ತು, ಅದನ್ನು ಕ್ಲಿಯರ್ ಮಾಡಿದ್ದೀವಿ. ಅದ್ರದ್ದು ಒಂದು ಪ್ರತಿ ಕೊಡ್ತೀವಿ. ಆಮೇಲೆ ಕಂದಗಲ್ ಗ್ರಾಮ ಪಂಚಾಯತ್ಗೆ 11 ಅಂಗವಿಕಲರ ಕೂಲಿಕಾರ ಜಾಬ್ ಕಾರ್ಡ್ ಸಮಸ್ಯೆ ಆಗಿತ್ತು. ಆ 11 ಜನದ್ದು ಜಾಬ್ ಕಾರ್ಡ್ ಸಮಸ್ಯೆಯನ್ನು ಕ್ಲಿಯರ್ ಮಾಡಿದ್ದಾರೆ. ಅದ್ರ ಪ್ರಿಂಟ್ಔಟನ್ನು ನಾವು ಇವತ್ತು ನಿಮ್ಗೆ ಕೊಡ್ತೀವಿ. ಅವ್ರೇನು ಜಾಬ್ ಕಾರ್ಡ್ ಕ್ರಿಯೇಟ್ ಮಾಡಿದ್ರೆ ಆ ಜಾಬ್ ಕಾರ್ಡ್ ನಂಬರ್ ಸಮೇತ ನಿಮ್ಗೆ ಕೊಡ್ತೀವಿ. 3 ಜನ ಆಧಾರ್ ಶಿಫ್ಟ್ ಆಗ್ಬೇಕಾಗಿತ್ತಲ್ಲೇ, ಅದು ಆಧಾರ್ ಶಿಫ್ಟ್ ಮಾಡಿಸಿದೀವಿ. ನಿನ್ನೆ ಶಿಫ್ಟ್ ಮಾಡಿಸಿ ಅವ್ರಿಗೆ ಜಾಬ್ ಕಾರ್ಡ್ ಇಶ್ಯೂ ಮಾಡಿದ್ವಿ. ಆ ಜಾಬ್ ಕಾರ್ಡ್ ಅನ್ನು ಅವ್ರಿಗೆ ಸಲ್ಲಿಸ್ತೀವಿ. ಮತ್ತೆ ಕರಡಿ ಒಳಗ ಓಬರ್ಸ್ಮನದ ಒಂದು ಕೇಸ್ ಇತ್ತು. 13,280 ರೂಪಾಯಿ ಕೂಲಿಕಾರ ಖಾತೆ ಜಮಾ ಮಾಡೋದು. ಈಗಾಗಲೇ ಅದು ರಿಸಿಪ್ಟ್ ಅಂಡ್ ID ಕ್ರಿಯೇಟ್ ಮಾಡಿ ಇನ್ನು ಎಲ್ಲ ಮುಗಿಸಿದೀವಿ. ಇವತ್ತು ಅವ್ರ ಅಕೌಂಟಿಗೆ ಜಮಾ ಆಗ್ತೈತೆ. ಅದ್ರ ಸಮೇತ ಪ್ರೂಫ್ ಕೊಡ್ತೀವಿ. ಅದ್ರ ಕೆಲವರು ಗ್ರಾಮ ಪಂಚಾಯತಿಯರು ಬಸವ ಐವಳಿಯವರ ವೈದ್ಯಕೀಯ ವೆಚ್ಚ ನೀಡಬೇಕಾಗಿತ್ತು. ಅವ್ರದ್ದು ವೈದ್ಯಕೀಯ ವೆಚ್ಚದ ಚೆಕ್ ಅನ್ನು ನಿನ್ನೆ ಅಧಿಕಾರದ ಆದೇಶ ಆಗಿದ್ರಿಂದ ಚೆಕ್ ಅನ್ನು ಬರೆದಿಟ್ಟಿದ್ದಾರೆ. ಸಹಿ PDO ಸಹಿ ಆಗಿದೆ. ಸಾಹೇಬ್ರಿಗೆ ಸಹಿ ಮಾಡಿ ಆ ಚೆಕ್ ಇಶ್ಯೂ ಮಾಡ್ತಾರೆ. ಆಮೇಲೆ ನಂದವಾಡಿಗೆ ಗ್ರಾಮ ಪಂಚಾಯತಿ ಒಳಗೆ ಪೇಮೆಂಟ್ ಸಮಸ್ಯೆ ಇತ್ತು. ಅದು ನಿನ್ನೆ ಸರಿಪಡಿಸಿದ್ದಾರೆ ಪೇಮೆಂಟ್ ಸಮಸ್ಯೆನ. ಕೂಲಿಕಾರ ಕೆಲಸ ಕೊಡಬೇಕಾಗಿದೆ. ಈಗಾಗಲೇ ಇವತ್ತು ಎಂಗೇಜ್ ಮಾಡಿದ್ದಾರೆ ಲೇಬರ್ನಲ್ಲಿ. ಮೊನ್ನೆ ಒಂದು ಎಂಗೇಜ್ ಮುಗಿದಿದೆ. ಮತ್ತು ನಾಳೆಗೂ ಅವ್ರಿಗೆ ಏನು ಕೆಲಸ ಕೊಡಬೇಕಾಗಿದೆ ಕೆಲಸ ಕೊಡ್ತಾರೆ. ಇವಷ್ಟು ನಮ್ಮ 11 ಪಂಚಾಯತಿಗಳ ಸಮಸ್ಯೆಗಳಿದ್ದು ಅದು ಏನು ಕೆಲಸ ಮಾಡಿದ್ರು ಅದು ಪ್ರೂಫ್ ಸಮೇತ ತಮಗೆ ಸಲ್ಲಿಸ್ತೀವಿ ಅಂತ ನಾವು ಈ ಒಂದು ಸಭೆ ಮುಖಾಂತರ ಹೇಳ್ತೀವಿ. ತಾಲೂಕಿನಿಂದ ಗ್ರಾಮೀಣ ಕೂಲಿಕಾರ ಸಂಘಟನೆಯವರು ಬೇಡಿಕೆ ಪ್ರಕಾರ ನಾವೇನೇನು ಪರಿಹಾರ ಮಾಡೋದನ್ನ ನಮ್ಮ ಗಮನಕ್ಕೆ ಸಾಧ್ಯಪಡಿಸ್ತೇವೆ. ಮೊದಲಿಗೆ ಬೆಳಗಲ್ ಪಂಚಾಯತಿಯಿಂದ ಕೆಲಸ ಬೇಕಂತ ಕೇಳಿದ್ರಿ. 15 ತಾರೀಕಿನಿಂದ ನಾವು ತೆಗಿಬೇಕಂದ್ವಿ. ಅವರು ನಾಳೆ ಬೇಡ ಸರ್ 16ರಿಂದ ಬರ್ತೀವಿ ಅಂತ ಅವರೇ ಹೇಳಿದ್ರು. 16ರಿಂದ ಕೆಲಸ ಕೊಡ್ತಾರೆ. ಇವತ್ತು NMR ಕ್ಲೋಸ್ ಆಗಿದೆ. ಮೊದಲಿಂದ ಹೇಳಿದ್ರಿ. ಈಗ ಆಲ್ರೆಡಿ ಗಟ್ಟಿನೂರಿಗೆ NMR ತಗೊಳ್ಳಿ. ದುರ್ಜಾಡಿಗೆ ಮತ್ತು ಜಾಲಮಟ್ಟಿದ್ದು NMR ಮುಗಿದೈತಿ. ಕೆಲಸ ಬೇಕಂತ ಹೇಳಿದ್ರಿ. ಈಗ ಆಲ್ರೆಡಿ ಗಟ್ಟಿನೂರು ಗ್ರಾಮಕ್ಕೆ NMR ತೆಗೆದುಕೊಟ್ಟೈತಿ. ಐವಳಿ ಗ್ರಾಮ ಪಂಚಾಯತ್ಗೆ ಕೆಲಸ ಬೇಕಂತ ಹೇಳಿದ್ರಿ. 15/5/2026 ಕೆಲಸ NMR ತೆಗೆದಿದ್ದಾರೆ. ಕೂಡಲಸಂದ್ರ ಗ್ರಾಮ ಪಂಚಾಯತಿಯಿಂದ ಜಾಬ್ ಕಾರ್ಡ್ ಆರೋಪ ಹೇಳಿದ್ರಿ. ನಾವು ವಿಚಾರ ಮಾಡಲಾಗಿ ಯಾರೋ ಜಾಬ್ ಕಾರ್ಡ್ಗೆ ಹಣ ಪಡೆದಿಲ್ಲ ಅಂತ ಹೇಳಿದ್ರು. ಕೋಗನೂರು ಗ್ರಾಮ ಪಂಚಾಯತ್ಗೆ ಸಂಬಂಧಪಟ್ಟಂತೆ ನೀಲಮ್ಮ ವಾಲಿಕರ್ ಅವ್ರದ್ದು ಪೇಮೆಂಟ್ ಆಗಿಲ್ಲ ಅಂತ ಹೇಳಿದ್ರು. 2 NMR ಪೇಮೆಂಟ್ ಆಗೈತಿ ಮತ್ತು 2 NMR ಪೇಮೆಂಟ್ ಪ್ರೊಸೆಸ್ ಆಗೈತಿ, ಇನ್ನೂ ಪೆಂಡಿಂಗ್ ಇದೆ. ಕಾವೇರಿ ಗುಳೇದೆನ್ನುವ ಜಾಬ್ ಕಾರ್ಡ್ ಸಮಸ್ಯೆ ಇತ್ತು. ನಿನ್ನೆ ಜಡ್ಪಿ ಲಾಗಿನಲ್ಲಿ ಪರಿಹಾರ ಮಾಡಿದ್ದೀವಿ. ಹೊಸದಾಗಿ ಆ ಗ್ರಾಮಕ್ಕೆ ಸಂಬಂಧಪಟ್ಟಂತೆ 13 ಕೆಲಸಗಳನ್ನ ಹೊಸದಾಗಿ ನಾವು ಅಪ್ರೂವ್ ತಗೊಂಡಿದ್ವಿ. ನಿನ್ನೆ ಎಲ್ಲಾ ವರ್ಕ್ಗಳನ್ನ ಎಸ್ಟಿಮೇಟ್ ಮಾಡಿಸಿದ್ವಿ.
ಜಿಯೋ ಟ್ಯಾಗ್ ಮಾಡಿ ನಂತರ ಅದು ಟೆಕ್ನಿಕಲ್ ಸಮಸ್ಯೆ ಏನಲ್ಲ ಅದು ನಂತರ ಅವ್ರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳಿದ್ವಿ. 12 ಜನರ NMR 0 ಆಗಿದೆ ಅಂತ ಹೇಳಿದ್ರು. 15/5/2026 NMR ಹಾಕಿರ್ತೀವಿ. ಜೊತೆಗೆ 10 ಜನರು ಜಾಬ್ ಕಾರ್ಡ್ ಮಾಡಿಕೊಟ್ಟಿಲ್ಲ ಅಂತ ಹೇಳಿದ್ರು. 28 ಜನರ ಪೈಕಿ 21 ಜನರ ಜಾಬ್ ಕಾರ್ಡ್ ಮಾಡಿ ಸರ್. 7 ಜನರು ಆಧಾರ್ ಕಾರ್ಡ್ ಇನ್ನೂ ತಂದು ಕೊಟ್ಟಿಲ್ಲ. ಈಗ ಲಿಸ್ಟ್ ಸಮೇತ ತಂದಿದ್ದೀವಿ ಸರ್. 28 ಜಾಬ್ ಕಾರ್ಡ್ ಲಿಸ್ಟ್ ಇದೆ, ಕೊಡ್ತೀವಿ. ಯಾರು ಜಾಬ್ ಕಾರ್ಡಿಗೆ ಆಧಾರ್ ಕಾರ್ಡ್ ಕೊಟ್ಟಿಲ್ಲ ಅವ್ರನ್ನ ಅದು ಸಮೇತ ಲಿಸ್ಟ್ ಸಮೇತ ತಗೊಂಡಿವಿ. ನಾಳೆಯಿಂದ ಅವರಿಗೆ 70 ಜನರಿಗೆ ಈಗ ಆಲ್ರೆಡಿ ಕೆಲಸ ಕೊಟ್ಟಿವಿ ಸರ್. NMR ತನಕ ತೆಗೆದಿದ್ದೀವಿ. ಅಮರಾವತಿ ಪಂಚಾಯತಿಗೆ ಕೆಲಸ ಬೇಕಂತ ಹೇಳಿದ್ರಿ. ಈಗಾಗಲೇ ಕೆಲಸ ಪ್ರಗತಿಯಿತ್ತು. ಅದು ಮುಗಿದ ನಂತರ ಉಳಿದಂತವರಿಗೆ ಕೆಲಸ ಕೊಡ್ತೀವಿ ಅಂತ ಹೇಳ್ತಾರೆ ಸರ್. ಸಂಬಂಧಪಟ್ಟಂತೆ ಕೆಲಸ ಬೇಕಂತ ಕೇಳಿದ್ವಿ. ಬೇರಾಪುರ, ಚಿಕ್ಕ ಬಾದವಾಡಿ, ಪನ್ನಟ್ಟಿ ಗ್ರಾಮಗಳಿಗೆ 15/5/2026 ಕೆಲಸ ನೀಡಿರ್ತಾರೆ. ಉಳಿದ ಹಳ್ಳಿಗಳಿಗೆ 3-4 ದಿನದಲ್ಲಿ ಕೆಲಸ ನೀಡಲ್ಲ ಮಾಡಿ ಅದು ಪ್ರಯತ್ನ ಮಾಡಕತ್ತಿದ್ದಾರೆ ತೆಗೆದಕ್ಕೆ. ಆಗಿರೋದು ಅಂತ ಹೇಳಿದ್ರು. PDO ಅವರು ಸ್ವತಃ ಸದಸ್ಯರ ಮನೆಗೆ ಭೇಟಿ ನೀಡಿದಾಗ 2 ಬ್ಯಾಂಕ್ ಖಾತೆಗಳು ಇದ್ದವು. ಆ ಪಾಸ್ಬುಕ್ ಚೆಕ್ ಮಾಡಿ 2023 ತನಕ ಮಾತ್ರ ಪಾಸ್ಬುಕ್ ಅಪ್ಡೇಟ್ ಇತ್ತು. ನೀವು ಪಾಸ್ಬುಕ್ ಅಪ್ಡೇಟ್ ಮಾಡ್ಕೊಂಡ್ ಬಂದ್ರೆ ಒಂದ್ ವೇಳೆ ಪೇಮೆಂಟ್ ಆಗಿಲ್ಲ ಅಂದ್ರೆ ಪೇಮೆಂಟ್ ಕೊಡ್ಬೋದು ಅಂತ ಹೇಳಿದ್ರು. ನಿನ್ನೆ ಕೂಡ ಅವ್ರಿಗೆ ಭೇಟಿ ಮಾಡಿದ್ದಾರೆ. ರೇಣುಕಾ ಯಾವ್ದು ಪೇಮೆಂಟ್ ರಿಜೆಕ್ಟ್ ಆಗಿದೆ ಅಂತ ಹೇಳಿದ್ರು. ಅದು FPO ಮಾಡಿದ ಕಾಪಿಯನ್ನು ನಿಮಗೆ ಕೊಡ್ತೀವಿ ಸರ್. ಪರ್ಸಪ್ ಅವ್ರು ಪೇಮೆಂಟ್ ಆಗಿರೋದು ಅಂತ ಹೇಳಿದ್ರು. ಅದು ಮರಳಿ NMR ಹಾಕಿ ಕೊಡ್ತೀವಿ ಸರ್. NMR ಹಾಕಿ ಕೊಡ್ತೀವಿ ಸರ್. ಯಾವ ಜಾಬ್ ಕಾರ್ಡ್ಗಳ ಸಮಸ್ಯೆ ಇದ್ರು ಅವನ್ನ ನಿನ್ನೆ ಜಡ್ಜಲ್ ಆಗಿದ್ದಾಗ ಪರಿಹಾರ ಮಾಡಿಕೊಡ್ತೀವಿ ಸರ್. ಹಿರೇಮಳಗಾವಿ ಗ್ರಾಮ ಪಂಚಾಯತ್ ಸಂಬಂಧಪಟ್ಟಂತೆ ನಮಗೆ ಜಾಬ್ ಕಾರ್ಡ್ ಸಮಸ್ಯೆ ಇತ್ತು. ಅವರಿಗೆ ಹೊಸ ಜಾಬ್ ಕಾರ್ಡ್ ಮಾಡಿದ್ವಿ. ರಿಜೆಕ್ಟೆಡ್ ಪೇಮೆಂಟ್ ಇತ್ತು. ಆಡಳಿತ ಅಧಿಕಾರಿಗಳ ಅವಧಿ ಮುಗಿದ ಕಾರಣ ಹೊಸ ನಾವು ಪೇಮೆಂಟ್ ಮಾಡಲಾಗಿದೆ. ಹೊಸ ಬೇಕಂತ ಹೇಳಿದ್ರು 14/5/2026 ಕೆಲಸ ನೀಡಿದ್ದಾರೆ. ಹಿರೇಮಳಗಾವಿ ಕೆಲಸ ಬೇಕಂತ ಹೇಳಿದ್ರು. ಅಲ್ಲಿ ಯಾವುದೇ ಕಾಮಗಾರಿ ಇಲ್ಲ ಅಂತ ಹೇಳಿದ್ದಾರೆ. ನಿರುದ್ಯೋಗ ಮತ್ತೆ ಹಿರೇಮಳಗಾವಿ ಪಂಚಾಯತ್ ಇದು ಸಂಬಂಧಪಟ್ಟಂತೆ ಪ್ರಯಾಣ ವೆಚ್ಚ ಟಿಪಿಗೆ ಪತ್ರವನ್ನು ಕೊಂಡಿದ್ದಾರೆ. ಸಾಗರದ ಸಮಸ್ಯೆ ಇತ್ತು. ಮೇಟ್ಗಳಿಗೆ ಮ್ಯಾಪಿಂಗ್ ಮಾಡಿರ್ತಾರೆ. ಈಗ 2 ಪಂಚಾಯತಿಗೆ ಸಂಬಂಧಪಟ್ಟಂತೆ ಏನು ನಾವು ಪರಿಹಾರ ಮಾಡಿವಲ್ಲ ಅದಕ್ಕೆ ಸಂಬಂಧಪಟ್ಟಂತೆ ನಾವು ಕಾಪಿಗಳಾದವ. ಈಗ ಯಾರಾದ್ರೂ ಪ್ರತಿಯೊಬ್ಬರು ಪ್ರತಿನಿಧಿಗಳು ಬಂದ್ರೆ ಕೊಡ್ತಿರ್ಬೇಕಂತ ನಾವು ಅದನ್ನ ಚೆಕ್ ಮಾಡ್ಕೋಬಹುದು. ಅಥವಾ ಇಲ್ಲೇ ಕೂಡ ಇಲ್ಲೇ ಕೊಡ್ತೀವಿ. ಇಲ್ಲೇ ತಾವು ಕೊಡ್ಕೊಳ್ಳೋದ್ರ ಬಗ್ಗೆ NMR ತೆಗೆದಿದ್ವಿ. ಇವೆಲ್ಲ ಕಾಪಿ ಕೊಡ್ತೀವಿ. ನಾವು ಪರಿಶೀಲಿಸಿ ಮಹಾತ್ಮ ಗಾಂಧಿ ಹೊಸ ಕಾಯ್ದೆ ಬರಬೇಕಿತ್ತು. ಆ ಕಾಯ್ದೆಗೆ ಸ್ವಲ್ಪ ತಡೆಗಳಾಗಿದ್ದರಿಂದ ಅದು ಜುಲೈ 1ರಿಂದ ಜಾರಿಗೆ ಬರಬೇಕಾಗಿಲ್ಲ. ಅದ್ರ ಬಗ್ಗೆ ಸರ್ಕಾರ ಮಟ್ಟದಾಗ ನಿರ್ಣಯ ಆಗ್ತದೆ. ಈಗ ನಮಗೆ ಸಂಬಂಧಪಟ್ಟಂತೆ ನಮಗೇನು ಸೂಚನೆ ಬಂದಂತಂದ್ರ ಈಗಾಗಲೇ ಏನು ಉದ್ಯೋಗ ಖಾತ್ರಿ ಯೋಜನೆ ಮಹಾತ್ಮ ಗಾಂಧಿ ಉದ್ಯೋಗ ಖಾತ್ರಿ ಯೋಜನೆ ನಮ್ಮ ಕರ್ನಾಟಕದಲ್ಲಿ ಚಾಲೂ ಇತ್ತು. ಅದರಾಗ 1 ವರ್ಷದಿಂದ ಯಾವ ಕೆಲಸವನ್ನು ನಾವಿನ್ನೂ ಅಪ್ರೂವ್ ತಗೊಂಡಿವಿ, ನಮ್ಮ ಹತ್ರ ರೆಡಿ ಮಾಡಿ ತಗೊಂಡಿದ್ವಿ. ಅದ್ರ ಯಾವ ಕಾರಣಕ್ಕೆ ಕೆಲಸ ಮಾಡ್ಲಿಕ್ಕೆ ಆಗಿಲ್ಲ ಆ ಕೆಲಸ ಮಾಡಬಹುದು. ಎರಡನೇದು ಹೋದ ವರ್ಷ ಯಾವಾದ್ರೂ ಕಾಮಗಾರಿಗಳು ಅನುಮತಿ ಉಳಿದು ಅನುಮತಿ ತಗೊಂಡು ಅಪ್ರೂವ್ ತಗೊಂಡು ಕೊಟ್ಟಿದ್ರೆ ಆ ಕೆಲಸಗಳನ್ನು ಕೊಡಬಹುದು. ಈ ವರ್ಷಕ್ಕೆ ಯಾವ್ದಾದ್ರು ಹೊಸ ಕಾಮಗಾರಿ ಮಾಡಿದ್ರೆ ನಾವು ಪ್ರಯೋಜನ ಕೊಟ್ಟಿದ್ರೆ ಆನ್ಲೈನ್ ಮೇಲೆ 20 ಇಲ್ಲಿ ಹುಣಸೂರು ತಾಲೂಕು 19 ಇಲ್ದ ತಾಲೂಕು 16 ಪಂಚಾಯತ್ಗಳದ್ದು ಕ್ರಿಯಾಯೋಜನೆ ಆನ್ಲೈನ್ ಮುಖಾಂತರ ಕೊಟ್ಟಿವಿ. ಅದು ಸರ್ಕಾರ ಮಟ್ಟದಲ್ಲಿ ಐತಿ. ಅದು ಅನುಮೋದನೆ ಮಾಡಿದ್ರೆ ಈ 26-27 ಹೊಸ ಕಾಮಗಾರಿಗಳನ್ನ ಜುಲೈ ನಂತರ ಸರ್ಕಾರ ನಿರ್ದೇಶನ ಕೊಡ್ತೀವಿ. ಕೂಡ ನಾವು ನಮ್ಮ ಜೊತೆ ಬಂದ್ರಿ ಅಂದ್ರೆ ನಿಮ್ಗೆ ಅದು ಕೊಡ್ತಾರೆ. ಇಲ್ಲೇ ತಂದು ಕೊಡಂದ್ರೆ ಇಲ್ಲೇ ನಿಮ್ಗೆ ಸಮಸ್ಯೆ ಕೊಡ್ತೀವಿ. ಸಂಬಂಧಪಟ್ಟಂತ ಪಂಚಾಯತ್ ಸಂಬಂಧಪಟ್ಟಂತ ಪ್ರತಿನಿಧಿಗಳಿದ್ದೀರಿ, ಅದನ್ನ ಪರಿಶೀಲನೆ ಮಾಡ್ಕೊಂಡು ಅದು ಓಕೆ ಆದ್ಮೇಲೆ ದಯವಿಟ್ಟು ಈ ಮುಷ್ಕರವನ್ನ ನಾವು ನೀವು ಕೂಡ ಜೋಡ ಕೆಲಸ ಮಾಡಬೇಕಾಗ್ತದ.
ಒಂದು ತಪ್ಪು ಭಾವನೆ ಏನಾಗಿದೆ ಅಂತಂದ್ರೆ ಕಮ್ಯುನಿಕೇಶನ್ ಗ್ಯಾಪ್ ಅಂತಲ್ಲ ಅದಕ್ಕೆ ಏನಂತ ಏನಾಗಿದೆ ಗೊತ್ತಂದ್ರೆ ನಿಮಿಷರೇ ಏನಾಗ್ತಿತ್ತು ನೀವು 10 ಜನರಿಗೆ ಯಾಪಿಂದ ಕೇಳ್ರಿ ಸ್ವಲ್ಪ ಯಾಪ್ ಹೆಂಗೈತೆ ಅನ್ನೋದು ಕೇಳ್ರಿ ಅದು ಯಾಪಿಂದ ಏನದು ಒಂದು ಸ್ವಲ್ಪ ಕೇಳ್ಕೊಂಡಾಗ ಮಾತಾಡ್ಕೊಡ್ರಿ ಬೇಕಾದ್ರೆ ಕೇಳಿ ಸುಮ್ ಕೇಳಿ ಕೊಡ್ರಿ ಅದು ಯಾಪ್ ಹೆಂಗೈತೆ ಹೇಳ್ತಾರ ಒಂದು ಸ್ವಲ್ಪ ಕೇಳ್ರಿ ಈಗ ಮಾಡ್ಬೇಕು ಕೇಳ್ತಾರೆ ಪ್ರಬಂಧ ಸುಮ್ಮ ಅಲ್ಲಿ ತರ ಸಮಾಜ ಅದನ್ನ ಕೇಳೋಣ ಆಮೇಲೆ ಅವ್ರು ಇನ್ನೊಂದು ಹೇಳೋಣ ಏನಾರ ಕಾಫಿ ಕೊಡ್ತಾರೆ ಕಾಫಿ ಕೊಡೋಣ ಆಮೇಲೆ ಕಾರ್ಯಕರ್ತರೋಣ ಕಡೆ ಕೊಡೋಣ ನಿಮ್ಗೆ ಒಪ್ಪಿಗೆ ಇತ್ತು ಅಂತಂದ್ರೆ ಒಪ್ಪಿಗೆ ಇಲ್ಲ ವರ್ಷನ ಅಯ್ಯಯ್ಯೋ ಅಯ್ಯಯ್ಯೋ ನಡೆಯಂಗಿಲ್ಲ ಪ್ರತಿ ಸಲ ನಮ್ಗ ಇದೇ ಮಾಡಿಲ್ಲ ಅಂತ ಅಂದಿಲ್ಲ ಇಂತ ಸಾಕ್ಷಿ ಸಮೇತನ ತಗೊಂಡ್ ಬಂದಿವಿ ಎಲ್ಲರೂ ಅಧಿಕಾರಿಗಳು ಅವ್ರು ಹೇಳದಂಗೆ ಎಲ್ಲ ಇಲ್ಲೇ ಇದ್ದಾರ ಈಗ ಗುಂಜಾಳ ಪಂಚಾಯತ್ ಸಂಬಂಧಪಟ್ಟಂತೆ 3 ಬೇಡಿಕೆ ಇದ್ದು ಒಂದು ಕೆಲಸ ಬೇಕು ಒಂದು ರಿಜೆಕ್ಟ್ ಪೇಮೆಂಟ್ ವೈದ್ಯಕೀಯ ಬೇಕು ನಾಲ್ಕು ಒಂದ್ ದಿನ ಇತ್ತು ಅವ್ 3ನು ಇಲ್ಲಿ ಮಾಂದೇಶ್ವರ ಕೊಡ್ತೀವಿ ಗುಂಪಿ ಕೊಡ್ತಾರ ಆ ಗುಂಪಿನ ಯಾರಿದ್ರೆ ಒಟ್ಟು ಕೂಡ ಅಮ್ಮ ಕೊಡೋಣ ಆಗಲ್ಲ ಅದು ನಿಮ್ಗೆ ಗೊತ್ತಾಗ್ಬಿಟ್ಟಲ್ಲ ಸಮಸ್ಯೆ ಬಗೆಹರಿಸ್ತಂತಂದ್ರೆ ಹೋಗೋದು ಇಲ್ಲ ಅಂತಂದ್ರೆ ಇಲ್ಲೇ ತಂದ್ರೆ ಆಮೇಲೆ ಇನ್ನೊಂದು ಹೇಳಕತ್ತೀನಿ ಪದೇ ಪದೇ ಯಾರಿಗೆ ಭರವಸೆ ಐತಿ ಅವ್ರು ಎದ್ದು ಹೋಗ್ತೀವಿ ನಮಗೆ ಭರವಸೆ ಇಲ್ಲ ನಾವು ಕುಂದಿರ್ತೀವಿ ಹಂಗಂದ್ರೆ ಬಾಯಿ ಮಾಡ್ಬೇಕು ಏನ್ ಸಮಸ್ಯೆ ಅದಾವ ಏನಾದ್ರು ಮೂರು ಸಬ್ಜೆಕ್ಟ್ ಸರ್ ಇದು ಸುಳ್ಳು ಐತೆ ಅಂತ ಹೇಳು ಆಮೇಲೆ ನಾವು ಸಮಾಧಾನ ಅಲ್ಲ ಅದು ಆಮೇಲೆ ಹೇಳ್ರಿ ಈಗ ನಾವು ಅವ್ರೇನು ದುಡ್ಡು 20% ಕಳಿಸಿದ್ ಯಾವ ಕಾಮಗಾರಿ ಕಳಿಸಿ ಎಷ್ಟು ಬರುತ್ತ ಶಾರದಕ್ಕ ತಗೋದನ್ನ ಅದು ಚೆಕ್ ಮಾಡ್ಕೊಳ್ಳೋದನ್ನ ಯಾರ್ದೋ ಒಬ್ರು ಕೂಡೂರು ಅಂತ ಮಿಸ್ ಆಗಿತ್ತು ವಿದೇಶ್ ಸಿಂಗನ್ ಗೊತ್ತಿದ್ದು ಒಂದು ಇವ್ರದ್ದು ಬಾಬು ಮುದ್ಗಲ್ ಅನ್ನೋರ್ದು ಚೆಕ್ ಕೊಡೋದಿತ್ತು ಆ ಚೆಕ್ ಬಂದಾರ ಅದನ್ನ ಕೊಡ್ತೀನಿ ಅಡ್ಮಿನಿಸ್ಟ್ರೇಷನ್ ಕಳಿಸಿವಿ ಸ್ಪೆಸಿಫಿಕ್ ಅದಾಗಬೇಕು ಚೆಕ್ ಕೊಡ್ತೀನಿ ಓಕೆ ಕೃಷಿ ಇಲಾಖೆದು 3 ಯಾವುದು ಹಾಂಗಾಗಿದಾವಲ್ಲಿ ಮತ್ತೆ ತೊಂದರೆ ಇಲ್ಲ ಅಂತಂದ್ರೆ ಇಲ್ಲಿವರೆಗೆ ಯಾಕೆ ಕೊಟ್ಟಿಲ್ಲ ಸರ್ 3 ದಿವಸದ ಕೆಲಸ ಕೊಟ್ರಿ ಏನಿಲ್ಲ ಸರ್ ಅಲ್ಲಿ ಕೆಲ್ಸಕ್ಕೆ ನೀವು ಹಗಲಿ ಹೋಗತ್ತಾಗ ಅರ್ಜಿ ಕೊಟ್ಟಿಲ್ಲ ಅಂತ ಹೇಳಿದ್ರಿ ಸರ್ ಇಲಾಖೆದ 3 NMR ಪೇಮೆಂಟ್ ಸಮಸ್ಯೆ ಇತ್ತು 1 NMR 0 ಆಗಿತ್ತು ಜಂಬಲ್ದಿನ ಯಾರಿದ್ದೀರಿ ಕರಡಿ ಆ 9 ಮಂದಿ ಇತ್ತಲ್ಲ ಅದು ಒಂದು ಇದು ಒಂದು ಇನ್ನೊಂದು ಯಾವುದು ಕೂಲಿಕಾರ NMR ಈ ಪೇಮೆಂಟ್ ಎರಡು ಚೆಕ್ ಮಾಡ್ತೀವಿ ಪೇಮೆಂಟ್ ಸಮಸ್ಯೆ ಕೂಲಿಕಾರ ಕೆಲಸ ಕೊಟ್ಟಾರ ಅದೇ ಕೊಡ್ರಿ NMR ಪೇಮೆಂಟ್ ಸಮಸ್ಯೆ 12 ಮೀಟಿಂಗ್ ಬಂದಿಲ್ಲ ಇದು ಒಂದೇ ಬಂದಿದ್ದು 11 ಮಂದಿಗೆ 11 ನೋಡ್ಕೊಂಡು ಕ್ಲಿಯರ್ ಮಾಡ್ತೀವಿ NMR ತೆಗೆದಿತ್ತು ಕೊಟ್ಟಾರ 3 ಮಾದೇವಿ ಹಿರೇಬಾದವರಿಗೆ ಅವು ಕೊಡ್ತೀವಿ
ಕೊಟ್ಟಿವಮ್ಮ ಕೊಟ್ಟಿವಿ ನೋಡ್ದು ಆಮೇಲೆ ಮಾಂತೇಶರ ಐಹೊಳಿ ಎಣ್ಣೆ ಮಾರ ನಿಮ್ಗೆ ಓಕೆನಾ ಕೊಡೋ ಸಂಗಮ ಏನಮ್ಮ ರಕ್ಕಸಿಗೆ ನಾವೆಲ್ಲ ಯಾರು ಬರ್ತೀನಿ ಸರಿ ಗೊತ್ತಾಯ್ತು ಏನ ಮಾಡ್ತೀವಿ ಅಂತ ಹೇಳ್ಬಿಡಲ್ಲ ನಾವ್ ಯಾಕಂತ ಎತ್ತೋಗ್ಬೇಕು ಇಲ್ಲಿಂದ ನಾವೇನೋ ಮೊದಲೇ ನಾವು ಹೇಳಿವಿ 50,000 ಫೋನ್ ಮಾಡಿದ್ರೆ ಇನ್ನು ಮತ್ತೆ ಸರಿಯಾಗಿ ಕಡಿದು ತಿಳ್ಕೊಂಡು ನಾವು 370-80 ಸಮಸ್ಯೆ ಬಗೆಹರಿದ್ರೆ ಸಾಕು ನಮ್ಗೆ ಅದು ಖುಷಿ ಆಗುತ್ತೆ. ಆದ್ರೂ ನೀವು ಯಾರು ಸಮಸ್ಯೆ ಆಲ್ಸಕ್ ಗೊತ್ತಾಯಿರಲಿಲ್ಲ ನಾವು ಹೇಳಿದ್ವಿ ಒಂದೊಂದು ಪಂಚಾಯತಿಯವರು ಒಬ್ಬರಿ ಅಂತ ಹೇಳ್ತೇವೆ. ಆದ್ರೂ ಒಂದೊಂದು ಪಂಚಾಯತಿಯವರು ಪರಾಗ್ತಾವಿಲ್ಲ. ನೀವು ಎಲ್ಲರೂ ಬರ್ತೀರಿ ಮತ್ತೆ ಎಲ್ಲರೂ ನಿಂತು ಕೇಳ್ತೀರಿ ಸರ್, ಎಲ್ಲರೂ ನಿಂತು ಕೇಳ್ತೀರಿ. ನಮ್ಮ ಅಧಿಕಾರಿಗಳು ಇಲ್ಲೇ ಅದಾರ ಅಂತ ಹೇಳಿ ಎಲ್ಲರೂ ಕೇಳ್ತಾರ. ಅವ ಸಮಸ್ಯೆ ಬಗೆಹರ್ಸಕ್ ಆಗುತ್ತಾ ನಿಮ್ಗ? ಅದನ್ನ ನೀವು ಒಬ್ಬೊಬ್ರ ಬಂದು ಹೇಳ್ರಿ ಅಂತ ಹೇಳಿದ್ ನಾನು. ಒಬ್ಬೊಬ್ರ ಬಂದು ಹೇಳ್ರಿ ಅಂತ ಹೇಳಿದ್ ಎಲ್ಲರೂ ಬಂದು ಸರ್ ಇರೋದು ಒಂದೇ ಹಿರೇ ಮಳಗಾವಿ. ನೀವು ಈ ತರ ನಮ್ಮನ್ನ ಕಾಡ್ಸಾಕತ್ತಿದ್ರ ನಾವು ಅದಕ್ಕೆ ತಯಾರಾಗ್ತೀವಿ. ಇಷ್ಟು ನೀವು ನಮ್ಮನ್ನ ದುರುಪಯೋಗ ತಗೋಬಾರ್ದು. ಗ್ರಾಮೀಣ ಕೂಲಿ ಕಾರ್ಮಿಕರ ಸಂಘಟನೆಯವ್ರಿಗೆ ಮಾಡಿದಾಗ ಎಲ್ಲಾ ನಮ್ಮ ಪಂಚಾಯತಿ ವ್ಯಾಪ್ತಿಗೆ ಇರ್ತಕ್ಕಂಥ ಸಂಘಟನೆಗಳವರು ಸಂಬಂಧಪಟ್ಟ ಅಧಿಕಾರಿಗಳು ಕೂತ್ಕೊಂಡು ಮಾತಾಡಿ ಒಂದ್ ಹಂತಕ್ಕೆ ತಾವು ಬಗೆಹರಿಸ್ಕೊಂಡಿದ್ರಿ. ಈಗ ಅದ್ರ ಯಾವ ವಿಷಯ ಬಗೆಹರಿದಿದ್ದಿಲ್ಲ ಅಂತಂದ್ರ ಈಗ ನಿಮ್ಗೆಲ್ಲರೂ ಪ್ರಾಮಿಸ್ ಮಾಡ್ಯಾರ. ಅದು ಪ್ರಾಮಿಸ್ ಮಾಡಿದ್ದಕ್ಕೆ ಮತ್ತೇನ್ ವಿಷಯ ಆಯ್ತು ನನಗೆ ಗೊತ್ತಾಗಿಲ್ಲ. ಯಾಕಂದ್ರೆ ನನಗೇನ್ ವಿಷಯ ಗೊತ್ತಂದ್ರ ಈಗ ನಾನು ಕೊನೆಯದಾಗಿ ಕೆಲವರು ಮುಗಿಸಿ ಮುಗ್ನೂರು ಪಂಚಾಯತಿ ಮುಗಿಸಿ ನಾ ಎದ್ದೋಗಿನಿ. ಅದ್ರ ನಂತರ ಉಳಿದಿದ್ದ ಪಂಚಾಯತಿ ಏನಾಗಿದೆ ನನಗೆ ಮಾಹಿತಿ ಇಲ್ಲ. ದಯವಿಟ್ಟು ಹಂಗೇನಾದ್ರೂ ಮಿಸ್ಟೇಕ್ಸ್ ಆಗಿತ್ತಂದ್ರ ನನ್ನ ಸಿಬ್ಬಂದಿ ಕಡೆಯಿಂದ ಮಿಸ್ಟೇಕ್ಸ್ ಆಗಿತ್ತಂದ್ರ ಈಗಂತ ಅಗಳೇನು ಮೊನ್ನೆ 12ನೇ ತಾರೀಕು ಸಭೆದಾಗ ಯಾವ ಇಂಪಾರ್ಟೆಂಟ್ ವಿಷಯಗಳನ್ನ ನಾವು ಚರ್ಚೆ ಮಾಡಿದ್ವಿ ಆ ಇಂಪಾರ್ಟೆಂಟ್ ವಿಷಯಗಳದಾಗ ನನ್ನ ಅನಿಸಿಕೆ ಪ್ರಕಾರ ನೀವು ಅದನ್ನ ನೀವು ಕೆಲ ದಾಖಲಾತಿ ಕೊಟ್ಟಿವಿ. ನನ್ನ ಅನಿಸಿಕೆ ಪ್ರಕಾರ ಸರಿ ಸುಮಾರು ಸಣ್ಣ ಪುಟ್ಟ ಏನಿದ್ದೆಲ್ಲ ಮೇಜರ್ ಆಗಿ ಬಗೆಹರಿದವ. ಇನ್ನು ದೊಡ್ಡ 2-3 ಪ್ರಕರಣಗಳು ಮಾತ್ರ ಇನ್ನು ಪೆಂಡೆನ್ಸಿ ಅವ. ಅದ್ರ 20+ ತಗೊಳ್ಳೋದು, ಜಿಯೋ ಟ್ಯಾಗ್ GPS ಮಾಡೋದು ಪೆಂಡಿಂಗ್ ಉಳಿದವು. ಅವಕ್ಕೆ ನಾವು ಕಾಲಾವಕಾಶ ಕೇಳಿವಿ. ಆಮೇಲೆ ಕೆಲವೊಂದು ಪಂಚಾಯತಿಯವರು ಉದಾಹರಣೆಗೆ ನಮ್ಮ ರಕ್ಕಸಿ ಪಂಚಾಯತಿಯವರು, ನಮ್ಮ ಮುಗ್ನೂರು ಪಂಚಾಯತಿಯವರು, ಆಮೇಲೆ ಬೇರೆ ಬೇರೆ ಪಂಚಾಯತ್ ರೈಟಿಂಗ್ನಾಗ ಕೊಟ್ಟಾರ. ಅವ್ರು ಏನಂತ ಹಿಂದಿನ ಬೇಡಿಕೆಗಳವ ಈ ದಿವಸ ಬಗೆಹರಿಸ್ಕೊಂತ ಕೊಟ್ಟಾರ. ಅದಕ್ಕೂ ನಾವು ಸ್ಪಂದನೆ ಮಾಡಿವಿ. ದಯವಿಟ್ಟು ಇಷ್ಟೆಲ್ಲ ಮಾಡ್ಲಿಕ್ಕಾಗಿನೂ ಏನಾದ್ರೂ ನಮ್ಮ ಕಡೆಯಿಂದ ಅತ್ಯಾಚಾರ ಆಗಿದ್ರೆ ನಮ್ಮ ಸಿಬ್ಬಂದಿ ಕಡೆಯಿಂದ ನಮ್ಮ ಕಡೆಯಿಂದ ಏನಾದ್ರೂ ಅದನ್ನ ವಿಷಯ ವ್ಯಕ್ತಪಡಿಸ್ತೀನಿ. ದಯವಿಟ್ಟು ಅದನ್ನ ಗೌಡ್ ಮಾಡ್ಕೋಬೇಡ್ರಿ. ಆಮೇಲೆ ಈಗ ಈ ವರ್ಷಕ್ಕೊಂದು ವಿನಂತಿ ಎಲ್ಲ ತಮ್ಮ ಗಮನಕ್ಕಿರ್ಲಿ. ಸ್ವಲ್ಪ ಹೊಸ ನಿಯಮಗಳು ಹೊಸ ಕಾಯ್ದೆಗಳು ಬಂದಿದ್ರಿಂದ ಸ್ವಲ್ಪ ತೊಂದರೆ ಆಗ್ಲಿಕ್ಕತ್ತದ. ಯಾಕಂದ್ರ ಮೊದಲ NMMS ಮಾಡ್ತಿದ್ವಿ ಮಕ ಮಾಡಂತಾರ, 10 ಮಂದಿ NMR ತೆಗೀರಂತಾರ. ಆಮೇಲೆ ಏನು ಯುಕ್ತಧಾರ ಅಂತ ಏನೋ ಪ್ರಾಜೆಕ್ಟ್ ಮಾಡ್ಯಾರ. ಮೊದಲು ನಮ್ಗೆ ಯಾವ್ದಾರ ಊರಾಗ ಒಂದ್ ಏನೋ ಕೆಲಸ ಮಾಡೋಕಾದ್ರ ನಾವ ಆಕ್ಷನ್ ಪ್ಲಾನ್ ಮಾಡ್ಕೊತಿದ್ವಿ, ಅಪ್ರೂವಲ್ ತಗೋತಿದ್ವಿ. ಒಂದು ಏರಿಯಾನ ತಾವ ಲೊಕೇಶನ್ ಮಾಡ್ತಾರ. ಆ ಏರಿಯಾದಾಗ ಅದು ಸೆಲೆಕ್ಟ್ ಆತಂದ್ರೆ ಮಾತ್ರ ಕೆಲಸ ತೊಳಕ್ ಬರ್ತಾ ಇರೋದು, ಇಲ್ಲಾಂದ್ರೆ ಬರಲ್ಲ. ಇದು ಉದಾಹರಣೆನ ಚೆಕ್ ಮಾಡಕ್ ಏನಾಯ್ತು 26-27 ಈ ವರ್ಷದ ಆಕ್ಷನ್ ಪ್ಲಾನ್ ಮಾಡಿವಲ್ಲ, ಸುಮಾರು ಎಲ್ಲಾ ಪಂಚಾಯತಿಗೂ ನಮ್ಮ 19 ಹುಲ್ಗುಂದು 16 ಇಲ್ಕಲ್ದಾಗ ಆಕ್ಷನ್ ಪ್ಲಾನ್ ರೆಡಿ ಮಾಡಿ ಸರ್ಕಾರ ಕಳಿಸಿವಿ. ಅಲ್ಲೇನಾಗ್ಯದ ಅಂತಂದ್ರ ಉದಾಹರಣೆಗ ಮುಗ್ನೂರು ಪಂಚಾಯತಿದು 11 ಕೋಟಿ ಆಗೈತಿ, ರಕ್ಕಸಿ ಪಂಚಾಯತಿದು 9 ಕೋಟಿ ರೂಪಾಯಿ ಆಗೈತಿ. ಅಂದ್ರ ಅವ್ರು ಏನ್ ಮಾಡ್ಯಾರ ಅಂದ್ರ ಅತಿ ಹೆಚ್ಚು ಕಾರ್ಮಿಕರು ಇರುವಂತ ಪಂಚಾಯತಿ 3 ವರ್ಷದ ಎವರೇಜ್ ತೆಗೆದು ನಮಗೆ ಕೆಲವೊಂದು ನಿರ್ದೇಶನ ಕೊಟ್ಟಾರ. ಅದು ನಾವು 2 ತರ ಆಕ್ಷನ್ ಪ್ಲಾನ್ ಗಳನ್ನ ಮಾಡಿ ಸರ್ಕಾರ ಕೊಟ್ಟಿವಿ.
ಈಗ ಅದು ಏನೀಗ ಮಾತೇಶಣ್ಣವ್ರು ಹೇಳಿದ್ರು, ಈಗ ನಾವು ಮಾಡತ್ತೀವಿ ಸದ್ದ ಈಗ ಏಪ್ರಿಲ್, ಮೇ, ಜೂನ್, ಜುಲೈ ಏನ್ ಈ 3 ತಿಂಗಳು ನಾವು ಮಾಡ್ತೀವಿ, ಇದು ಕೇವಲ ಹೋದ ವರ್ಷ ಅದಕ್ಕಿಂತ ಮುಂಚೆ ಇದ್ದು ಬಾಕಿ ಇದ್ದು ಅನ್ಟಚಬಲ್ ವರ್ಕ್ ಆನ್ ಗೋಯಿಂಗ್ ಮಾಡ್ಕೊಳ್ಳಿಕ್ಕೆ ಅಷ್ಟು ಅವಕಾಶ ಕೊಟ್ಟಿದ್ರಿಂದ ಇವುಗಳಿಗೆ ನಾವು ಈಗ 20+ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕೆಲಸ ಕೊಟ್ಟು ನಿಮ್ಗೆ ಅನುಕೂಲ ಮಾಡಿಕೊಡ್ತೀವಿ. ಜುಲೈ 1ನೇ ತಾರೀಕು ನಂತರ ಏನು ಸರ್ಕಾರದ ಅಷ್ಟಾಗ ಹೊಸ ನಿಯಮಗಳು ಬರ್ತಾವ, ನಿಮ್ ಜೊತೆ ಕೂತ್ ಮತ್ತೊಂದ್ಸಲ ಮೀಟಿಂಗ್ ಮಾಡಿ ಹೊಸ ನಿಯಮಗಳು ಏನ್ ಬಂದ ನಿಮ್ ಜೊತೆ ಚರ್ಚೆ ಮಾಡ್ತೇವೆ. ಅದಕ್ಕೆಲ್ಲ ನೀವು ಸಹಕಾರ ಮಾಡಿದ್ರಪ್ಪ ಅಂದ್ರೆ ಈ ವರ್ಷ 26-27 ತಿಂಗಳದ ನಾವ್ ಈಗ 2ನೇ ತಿಂಗಳದ ಕಾಲ ಇಟ್ಟಿವಿ. ಏಪ್ರಿಲ್ 1ನೇ ತಿಂಗಳು ಮುಗಿತಿದ್ವಿ, ಮೇ 2ನೇ ತಿಂಗಳದ ಕಾಲ ಇಟ್ಟಿವಿ. ಇನ್ನು ಈ ವಿಷಯ ಬಗ್ಗೆ ನಾವು ಸಂತಾನ ನಿಮ್ ಜೊತೆ ಸಂಪರ್ಕದಾಗ ಇರ್ತೀವಿ, ನೀವು ನಮ್ ಜೊತೆ ಇರ್ತೀರಿ. ಈಗ ಹಳೆಯ ವಿಷಯಗಳನ್ನ ಯಾವೂ ಮತ್ತೆ ಮರ್ಕಳಿಸಬಾರ್ದು. ಈ ಸಲ ನಂದು ವಿನಂತಿ ಇದು, ನನ್ನ ಕಡೆಯಿಂದ ಆಗ್ಲಿ, ನಮ್ಮ ಸಿಬ್ಬಂದಿ ಕಡೆಯಿಂದ ಆಗ್ಲಿ, ನಿಮ್ ಕಡೆಯಿಂದ ಆಗ್ಲಿ, ಏನೇ ವಿಷಯ ಬಂದ್ರು ಈ ನಾನೊಂದು ತಮ್ಮಲ್ಲಿ ವಿನಂತಿ ಮಾಡ್ಕೋತೀನಿ. ನಾನು ಇಲ್ಲಿ ಇವತ್ತು ಇರುತ್ತಾನ ಏನಾದ್ರೂ ಬಂದ್ರೆ ದಯವಿಟ್ಟು ನನ್ನ ಜೊತೆ ಸಂಪರ್ಕ ಮಾಡ್ರಿ. ಪಂಚಾಯತಿಗೆ ಹೋಗ್ರಿ, ಪಂಚಾಯತ್ ನೀವು ಸ್ಪಂದನೆ ಮಾಡಿದ್ರೆ ಸರಿ, ಮಾಡ್ಲಿಲ್ಲ ಅಂದ್ರೆ ಜಸ್ಟ್ ನನ್ನ ಫೋನು, ಮೆಸೇಜು ಅಥವಾ ವಾಟ್ಸಪ್ ಮೂಲಕ ನಾನು ಕೊಟ್ರಪ್ಪ ಅಂದ್ರೆ, ಅಥವಾ ತಾವ್ ಯಾರಾದ್ರೂ ಮಾತಾಡಿದ್ರೆ ಅಂದ್ರೆ ನೋಟ್ ಮಾಡ್ಕೊಂಡು ನಾನು ಅದನ್ನ ಪರ್ಸನಲ್ ಕೇಳ್ಕೊಂಡು ನಿಮ್ಗೆ ವಿತಿನ್ ಪೀರಿಯಡ್ನಾಗ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀನಿ. ಇದು ಒಂದು ವಿನಂತಿ. ಸ್ವಲ್ಪ ನಾನು ಅಬ್ಸರ್ವ್ ಮಾಡಿದಾಗ ನಮ್ಮ ಸಿಬ್ಬಂದಿಗೂ ಕೆಲವೊಬ್ರು ಕಾಣಿಸೋಕಂತಿರಲ್ಲ, ಅದೇನೋ ಮಾತಾಡೋ ಮುಂದೆ ಸ್ವಲ್ಪ ಭರಟಿ ಹೋಗಿ ಮಾತಾಡ್ತಾರ, ಹಾಗೆ ಮಾತಾಡ್ತಾರ. ಉಳಿಕಿದ ಪಬ್ಲಿಕ್ನೇನು ಕೆಲವೊಬ್ರು ನಡಬರ್ಕ್ ಸೇರ್ಕೋತಾರ, ನಮ್ಮ ಸಂಘಟನೆ ಸೇರ್ಕೊಂಡು ಅವರು ಒಂದಿಷ್ಟು ಹಿಂದೆ ಮಾತಾಡ್ಕೋತಾರ. ಇದು ದಯವಿಟ್ಟು ನಮ್ಮಂದ್ರ ಬೇಡ. ಯಾಕಂದ್ರ ನಿಮ್ಮ ಯೋಜನೆಗೆ ಕೆಲಸ ಕೊಡ್ಲಿಕ್ಕಂತ ಸರ್ಕಾರ ನಮಗೆ ನೇಮಿಸ್ಯದ, ನಾವು ನಿಮ್ ಕೆಲಸ ಕೊಡಬೇಕು. ಕೊಡ್ಲಿಲ್ಲ ಅಂದ್ರೆ ಅದಕ್ಕೆ ಕಾಯ್ದೆಗಳದಾವ ಎಲ್ಲ. ನಿಮ್ಗೆಲ್ಲ ಎಕ್ಸ್ಪೀರಿಯನ್ಸ್ ಐತಿ, ಸುಮಾರು 10-12 ವರ್ಷ ನಮ್ ಜೊತೆ ಕೂಡಿ ಕೆಲಸ ಮಾಡಿರಿ. ನಂದೇನು ವಿನಂತಿ ಅದಂತಂದ್ರ, ನಿಮ್ಗೆ ಯಾರೇ ವಿಷಯದಾಗ ಫಸ್ಟಿಗೆ ಹೋಗಿ ಪಂಚಾಯತ್ಯಾಗ ಸಂಬಂಧಪಟ್ಟ ವ್ಯಕ್ತಿಗೆ ಸಾಧ್ಯವಾದಷ್ಟು ಲಿಖಿತದ ಕೊಡ್ರಿ, ಸಾಧ್ಯವಾದಷ್ಟು ಲಿಖಿತ ಕೊಡ್ರಿ. ಈ ಉದಾಹರಣೆಗೆ ಜಾಬ್ ಕಾರ್ಡ್ ಕೊಟ್ಟಿದ್ದಿಲ್ಲ ಅಂತ ಇಟ್ಕೋರಿ, ಹೊಸ ಜಾಬ್ ಕಾರ್ಡ್, ಆ ಯಾವ ಜಾಬ್ ಕಾರ್ಡ್ ಕೊಟ್ಟಿದ್ರೆ ಅದಕ್ಕೆ ಡಾಕ್ಯುಮೆಂಟ್ ಕೊಟ್ಟಿರ್ಬೋದು. ನನಗೊಂದು ವಾಟ್ಸಪ್ನಾಗ ಅಥವಾ ಚೀಟಾಗಿ ನಾನು ಹಾಕಿದ್ರಪ್ಪ ಅಂದ್ರ ತಗೋರಿ. ಅವ್ರಿಗೆ ಸ್ಪಂದನೆ ಮಾಡ್ಲಿಲ್ಲ ಅಂದ್ರೆ ನನಗೆ ಬೇರೆ ದಾರಿ ಅದ, ಬೇರೆ ಅವಕಾಶ ಅದ, ನಾನು ಪ್ರೋಗ್ರಾಮ್ ಆಫೀಸರ್ ಅದರಿಂದ ಕ್ಲಿಯರ್ ಮಾಡ್ಕೊಡ್ತೀನಿ. ಇದು ಒಂದು. ಎರಡನೇ ದಿನದ ಏನಾಗ್ಲಿಕ್ಕಂತಂದ್ರ, ಕೆಲವೊಂದು ಪಂಚಾಯತ್ಯಾಗ ಇಷ್ಟೆಲ್ಲ ಕಷ್ಟಪಟ್ಟರು ಹಳೆ ಆನ್ ಗೋಯಿಂಗ್ ವರ್ಕ್ಗಳು ಇಲ್ಲ. ಕೆಲವೊಂದು ಪಂಚಾಯತ್ಯಾಗ ಈ ಬಾಳ ಅದು ಏನಾಗ್ತದ, ನೀವೆಲ್ಲ ಆಲೋಚನೆ ಮಾಡ್ದಂಗೆ ಏನಾಗ್ತದೆ, ಕೊಡ್ತೀವಿ ಎಲ್ಲೆಲ್ಲ ಅವಕಾಶದಲ್ಲಿ ಮಾಡ್ಕೊಡ್ತೀವಿ. ಜೂನ್ದಾಗ ಮಳಿ ಸ್ಟಾರ್ಟ್ ಆಗುತ್ತೆ, ಮಳಿ ಸ್ಟಾರ್ಟ್ ಆಗ 2 ತಿಂಗಳು ಮಾನ್ಸೂನ್ ಅಂತಾರ. ಮುಂದೆ 8 ತಿಂಗಳು ನಾವ ಕೊಡ್ತೀವಿ ನಿಮ್ ಜೊತೆ. ಮತ್ತೆ 8 ತಿಂಗಳ ಮತ್ತೆ ವರ್ಕ್ ಬರ್ತಾವ, ಮತ್ತೆ ಮಾಡಬೇಕಾಗ್ತದ. ಕೆಲವೊಂದು ನಿಯಮಗಳು ಸರಳ ಮಾಡ್ಕೋಬೇಕಾಗ್ತದ. ಸರ್ಕಾರ ಸೂಚನೆ ಏನ್ ಕೊಡುತ್ತೆ ನೋಡ್ಕೊಳ್ಳೋಣ ಅಂತ. ದಯವಿಟ್ಟು ಯಾರು ಯಾವ್ದು ಮನಸ್ಸು ಹಚ್ಕೋಬೇಡ್ರಿ, ಯಾರು ವೈಯಕ್ತಿಕ ತಗೋಬೇಡ್ರಿ. ನೀವು ನಮ್ಗೆ ಏನಾದ್ರು ಅಂದಿದ್ರೆ ನಾವು ವೈಯಕ್ತಿಕ ತೊಗೊಳಲ್ಲ. ನಮ್ಮ ಇದ್ರ ಮುಂಚಿತವಾಗಿ ನಿಮ್ಗೆ ಏನಾದ್ರೂ ತೊಂದರೆಗಳು ಬಂದ್ರೆ ನೇರವಾಗಿ ನನ್ನನ್ನು ಸಂಪರ್ಕ ಮಾಡ್ರಿ. ನಾನು ನಿಮ್ಮ ಸಮಸ್ಯೆ ಪರಿಹಾರ ಮಾಡ್ಲಿಕ್ಕೆ 100% ಪ್ರಯತ್ನ ಮಾಡ್ತೀನಿ. ಯಾವ್ದು ವಿಷಯ ಮನಸ್ಸು ಇಟ್ಕೋಬೇಡ್ರಿ. ಏನಾದ್ರೂ ತಪ್ಪುಗಳ ತಡೆಗಳು, ಈ ಕೂಡಿಗೆ 1000 ಮಂದಿ ಕೂಡಿರಿ, ನಮ್ಮವರು 100 ಮಂದಿ ಅವ ಮೇಕಟ ಕೂಡ್ಯಾರ, ಯಾರೋ ಮಾತಾಡೋ ಮುಂದೆ ಬರಟೆ ನಮ್ಮ ನಿಮ್ಮ ಆತ್ಮೀಯತೆಗಳಲ್ಲಿ ಏನೋ ಹೆಚ್ಚಿರ್ತಾರೆ, ಕಡಿಮೆ ಮಂದಿ ಇರ್ತಾರ. ಅದನ್ನ ಯಾವ್ದೋ ವೈಯಕ್ತಿಕ ಹೋಗ್ಬೇಡ್ರಿ. ಹಂಗೇನಾದ್ರೂ ಅಂದಿದ್ರೆ ಆ ವಿಷಯ ಬರ್ತೀನಿ. ದಯವಿಟ್ಟು ಈ ಸಭೆಯನ್ನು ಇಲ್ಲಿಗೆ ಮುಗಿಸೋಣ, ಧರಣಿ ಮುಗಿಸ್ಲಿ. ನಿಮ್ಗೆ ಏನೇ ಸ್ಪಂದನೆಗಳಿದ್ರೆ ದಯವಿಟ್ಟು ನಾಳೆ 9 ಗಂಟೆಯಿಂದ ಹುಡುಗರು ಇಲ್ಲಿಕಲ್ ಆಫೀಸ್ ಅವೈಲೇಬಲ್ ಇರ್ತೀನಿ. ನಿಮ್ಗೆ ಏನು ಸಮಸ್ಯೆ ಇತ್ತು ಫೋನ್ ಮಾಡಿ ಬರ್ರಿ. ಇಂಡಿ ತಾಲೂಕು ಬಂದಂಗೆ ಮತ್ತೆ ಅಂದಿ ಸರಿ ಅನ್ನೋದು ಅವ ಗುಂಡಾಗಿನ ಮಾಡಿದ್ರೆ ಅನ್ಸುತ್ತೆ. ನೀವ್ ಅಂದಿಲ್ಲ ಈ ಸಭೆದಾಗ ಅಂತ ನಿನಗ ಸರಿ ಅನ್ಸುತ್ತದ. ಈಗ ಆಯ್ತು ಕೇಳು, ಮಾತಾಡ್ಬಾರ್ದಂಗ ಮಾತ್ ಮನಿ ಕೆಲ್ಸಕ್ಕೆ ಮಾತಾಡ್ಬಾರ್ದಂಗ. ಕೊಡ್ಬೇಕು ನಮ್ಮ ಮನೆ